ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿಫೆನ್ಸ್ ಡಾರ್ಲಿಂಗ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ಅಸ್ಸಾಂ ರೈಫಲ್ಸ್ ಟ್ರೇಡ್ಸ್ಮ್ಯಾನ್ಗೆ ಯಾರ್ಯಾರು ಅರ್ಜಿ ಹಾಕಿದ್ದೀರಾ ಅವರೆಲ್ಲ ನಾವು ಅಸ್ಸಾಂಗೆ ಯಾವ ಥರ ಹೋಗಬೇಕು, ಅಸ್ಸಾಮಿಂದ ದೀಪು, ದಿಮಾಪುರ್, ಸುಕೋವಿ ಈ ಟ್ರೈನಿಂಗ್ ಸೆಂಟರ್ಗೆ ನಾವು ಯಾವ ಥರ ಹೋಗ್ಬೇಕಂತ ನೋಡೋದಾದರೆ, ಫಸ್ಟು ಗುವಾಹಟಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಗುವಾಹಟಿ ರೈಲ್ವೆ ಸ್ಟೇಷನಿಂದ ದೀಪು ರೈಲ್ವೆ ಸ್ಟೇಷನ್ಗೆ ಟ್ರೈನಲ್ಲಿ ಹೋಗ್ಬೇಕು. ಫಸ್ಟು ಗುವಾಹಟಿ ರೈಲ್ವೆ ಸ್ಟೇಷನಿಂದ ದೀಪು ರೈಲ್ವೆ ಸ್ಟೇಷನ್ಗೆ ಟ್ರೈನಲ್ಲಿ ಹೋಗಬೇಕು. ದೀಪು ರೈಲ್ವೆ ಸ್ಟೇಷನಿಂದ ARTC ದೀಪು ಟ್ರೈನಿಂಗ್ ಸೆಂಟರ್ಗೆ ಅಲ್ಲಿ ಆಟೋದಲ್ಲಿ ಹೋಗಬೇಕು. ದೀಪು ಸಿಟಿಯಿಂದ ARTC ದೀಪು ಟ್ರೈನಿಂಗ್ ಸೆಂಟರ್ಗೆ ಆಟೋದಲ್ಲಿ ಹೋಗಬೇಕು. ಅದು ಆಟೋದಲ್ಲಿ 25 ನಿಮಿಷ ಜರ್ನಿ ಆಗುತ್ತೆ. 25 ನಿಮಿಷ ಜರ್ನಿ ಆದಮೇಲೆ ಅಲ್ಲಿ ARTC ಟ್ರೈನಿಂಗ್ ಸೆಂಟರ್ ಹತ್ರ ಹೋದಾಗ ಅಲ್ಲೊಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದ ಹತ್ರ ನೈಟ್ ಸ್ಟೇ ಮಾಡ್ಬೋದು. ಒಂದು ದಿನ ಮುಂಚೆ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಇದ್ದರೆ ಅಲ್ಲಿ ಸ್ಟೇ ಆಗ್ಬೋದು, ಇಲ್ಲಾಂದರೆ ರೂಮ್ ಮಾಡಿದ್ರೆ ನಿಮಗೆ ಸ್ವಲ್ಪ ಮನಿ ಸೇವ್ ಆಗುತ್ತೆ. ಅಲ್ಲಿ ARTC ದೀಪು ಟ್ರೈನಿಂಗ್ ಸೆಂಟರ್ ಫೋಟೋ ನೋಡಿ ಫ್ರೆಂಡ್ಸ್. ಇದು ಈ ಟ್ರೈನಿಂಗ್ ಸೆಂಟರ್ ಹತ್ರ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದ ಹತ್ರ ನಾವು ಸ್ಟೇ ಆಗ್ಬೋದು. ದೀಪು ಟ್ರೈನಿಂಗ್ ಸೆಂಟರ್ ಭಾಳ ಹಾರ್ಡ್ ಇರುತ್ತೆ ಫ್ರೆಂಡ್ಸ್. ರನ್ನಿಂಗ್ ಓಡೋದಕ್ಕೆ ಸ್ವಲ್ಪ ಹಾರ್ಡ್ ಇರುತ್ತೆ. ಮತ್ತು ನಾವು ದಿಮಾಪುರ್ಗೆ ಹೋಗ್ಬೇಕಂದ್ರೆ ದಿಮಾಪುರ್ ಟ್ರೈನಿಂಗ್ ಸೆಂಟರ್ ಹೋಗ್ಬೇಕಂದ್ರೆ ದಿಮಾಪುರ್ ರೈಲ್ವೆ ಸ್ಟೇಷನ್ ಇರುತ್ತೆ. ದಿಮಾಪುರ್ ರೈಲ್ವೆ ಸ್ಟೇಷನಿಂದ ಅಲ್ಲೇ ಲೋಕಲ್ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ನಾವು ಗುವಾಹಟಿಗೆ ಹೋಗ್ಬಿಟ್ಟು ಗುವಾಹಟಿಯಿಂದ ದಿಮಾಪುರ್ಗೆ ಬರಬೇಕು ಟ್ರೈನಲ್ಲಿ. ಅಲ್ಲೇ ಲೋಕಲ್ ದಿಮಾಪುರ್ ಟ್ರೈನಿಂಗ್ ಸೆಂಟರ್ ಇರುತ್ತೆ, ಅಲ್ಲೇ ಫಿಸಿಕಲ್ ನಡೆಸ್ತಾರೆ. ದೀಪು, ದಿಮಾಪುರ್, ಸುಕೋವಿ ಈ 3 ಸೆಂಟರ್ ಇರ್ತವೆ ಅಸ್ಸಾಂನಲ್ಲಿ ಟ್ರೇಡ್ಸ್ಮ್ಯಾನ್ಗೆ ರನ್ನಿಂಗ್ ಕರೆಯೋಕ್ಕೆ. ಸುಕೋವಿಗೆ ಯಾವ ಥರ ಹೋಗಬೇಕು, ಸುಕೋವಿ ಟ್ರೈನಿಂಗ್ ಸೆಂಟರ್ಗೆ ಯಾವ ಥರ ಹೋಗ್ಬೇಕಂದ್ರೆ ದಿಮಾಪುರಿಂದ ಸುಕೋವಿಗೆ ಟ್ರೈನಲ್ಲಿ ಹೋಗ್ಬೇಕು. ಸುಕೋವಿಲೂ ಸಹ ಲೋಕಲ್ ಇರುತ್ತೆ. ಕರ್ನಾಟಕದಿಂದ ಬಹಳ ಕಡಿಮೆ ಅಭ್ಯರ್ಥಿಗಳು ಹೋಗ್ತಾರೆ ಫ್ರೆಂಡ್ಸ್. ಅಸ್ಸಾಂ ರೈಫಲ್ಸ್ ಟ್ರೇಡ್ಮ್ಯಾನ್ಗೆ ರಾಜ್ಯವಾರು ವಿಂಗಡಣೆ ಮಾಡಿ ಹುದ್ದೆಗಳನ್ನು ಕರೀತಾರೆ. ಒಂದು ರಾಜ್ಯಕ್ಕೆ ಇಷ್ಟಿರುತ್ತೆ ಅಂತ ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಮ್ಮ ಚಾನಲ್ನ ಪ್ರತಿಯೊಂದು ಅಪ್ಡೇಟ್ಗೆ ನಿಮ್ಮ ಸಹಕಾರ ನೀಡಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಜೈ ಹಿಂದ್ ಫ್ರೆಂಡ್ಸ್.